ವೀಕ್ಷಕರೇ ನಮಸ್ಕಾರ. ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಘಟನೆಗಳು ದೇಶದ ಗೌರವವನ್ನು ಕೆಳಮಟ್ಟಕ್ಕೆ ತರುವ ಪ್ರಯತ್ನ ಮಾಡ್ತಾ ಇದೆ. ಇಲ್ಲಿ ನಡೆದಂತಹ ಘಟನೆಯಿಂದಾಗಿ ವೈದ್ಯರ ರಕ್ಷಣೆಯ ಬಗ್ಗೆ ಪ್ರಶ್ನೆ ಹುಟ್ಟುವಂತಾಗಿದೆ. ಅಲ್ಲಿ ವೈದ್ಯರ ಅನುಮಾನಾಸ್ಪದ ಸಾವು, ಆಸ್ಪತ್ರೆಯ ಮೇಲೆ ನಡೆದಂತಹ ದಾಳಿಗಳು, ಪ್ರತಿಭಟನೆಯನ್ನ ಹತ್ತಿಕ್ಕಲು ನಡೆದ ಸರ್ಕಾರದ ನಿಲುವು ನಾಗರಿಕ ಸಮಾಜ ತಲೆದಗ್ಗಿಸುವಂತೆ ಆಗಿದೆ. ಈಗ ಅದೇ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆಯ ಮೇಲೆ ಚರ್ಚೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಪಶ್ಚಿಮ ಬಂಗಾಳಕ್ಕೆ ಛೀಮಾರಿ ಹಾಕೋದು ಅಲ್ಲದೆ ಆಸ್ಪತ್ರೆಯ ಭದ್ರತೆಗಾಗಿ ಸಿಐಎಸ್ಎಫ್ ಸೆಕ್ಯೂರಿಟಿಯನ್ನ ಕೂಡ ನಿಯೋಜನೆ ಮಾಡಿದ್ದಾರೆ. ಹಾಗಾದರೆ ಪಶ್ಚಿಮ ಬಂಗಾಳಕ್ಕೆ ಏನಾಗುತ್ತಿದೆ? ಅದೊಂದು ದುರ್ಘಟನೆ ಇಡೀ ಸರ್ಕಾರಕ್ಕೆ ಹೊರೆಯಾಗಿದ್ದು ಯಾವ ರೀತಿಯಾಗಿ? ಇತ್ತೀಚೆಗೆ ಅಲ್ಲಿನ ಆರ್ಜಿಕಲ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ನಡೆದ ಕರ್ತವ್ಯ ನಿರತ ವೈದ್ಯೆಯ ಬಲಿ ಪ್ರಕರಣ ದೇಶದಾದ್ಯಂತ ಚರ್ಚೆಗೆ ಗುರಿಯಾಗ್ತಾ ಇದೆ. ಈ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ತೋರಿಸಿದ ನಿರ್ಲಕ್ಷ್ಯ ಹಾಗೂ ಅಲ್ಲಾಗುತ್ತಿರುವ ಕರ್ತವ್ಯ ಲೋಪಗಳು ಈ ಕೇಸ್ನ ಸಿಬಿಐ ಎಂಟ್ರಿ ಆಗೋ ಹಾಗೆ ಮಾಡಿದೆ. ಈ ಪ್ರಕರಣವನ್ನ ಕೈಗೆತ್ತಿಕೊಳ್ಳಲು ಪಶ್ಚಿಮ ಬಂಗಾಳದ ಹೈಕೋರ್ಟ್ ಸಿಬಿಐಗೆ ಕೊಡ್ತಿದ್ದ ಹಾಗೆ ಸಿಬಿಐ ಅಧಿಕಾರಿಗಳು ಕಾರ್ಯಪ್ರವೃತ್ತಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಿಬಿಐ ವೈದ್ಯೆಯ ಸಾವಿನ ತನಿಖೆಯನ್ನು ಹಾಗೂ ಇದರ ಮೂಲ ಯಾರೆಂದು ಹುಡುಕಲಿಕ್ಕೆ ಶುರು ಮಾಡ್ತಿದ್ದಂತೆ ಈ ಪ್ರಕರಣದ ಈಗಾಗಲೇ ಬಂಧಿತವಾಗಿರುವ ಸಂಜಯ್ ರಾಯ್ನನ್ನ ಪಾಲಿಗ್ರಫಿ ಪರೀಕ್ಷೆಗೆ ಒಳಪಡಿಸಲು ಸಿಬಿಐ ನ್ಯಾಯಾಲಯ ಒಪ್ಪಿಗೆ ನೀಡಿದೆ. ಆರ್ಜಿಕಲ್ ಕಾಲೇಜಿನ ಮಾಜಿ ಮುಖ್ಯಸ್ಥ ಸಂದೀಪ್ ಘೋಷ್ನನ್ನ 3 ಬಾರಿ ಇದಾಗಲೇ ತನಿಖೆಗೆ ಕರೆಯಲಾಗಿದೆ. ಇದರ ಬಗ್ಗೆ ದೇಶವ್ಯಾಪ್ತಿ ಪ್ರತಿಭಟನೆ ಕೂಡ ಮುಗಿಲೆದ್ದು ಬಿಟ್ಟಿದೆ. ಇದೀಗ ಡಾಕ್ಟರ್ನ ಸುರಕ್ಷತೆಗಾಗಿ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅನ್ನು ಕೂಡ ಸುಪ್ರೀಂ ಕೋರ್ಟ್ ಇದೀಗ ರಚನೆ ಮಾಡಿದೆ. ಇದೊಂದು ಐತಿಹಾಸಿಕ ನಿರ್ಧಾರ ಅಂತಲೇ ಹೇಳಬಹುದು. ಸಿಬಿಐ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದೆ. ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಹೇಗೆ ಇದನ್ನ ಆತ್ಮಹತ್ಯೆ ಅಂತ ತಳ್ಳಿ ಹಾಕಲು ಪ್ರಯತ್ನ ಪಟ್ಟರು, ಮತ್ತ್ಯಾಕೆ ಪ್ರಶ್ನಾರ್ಥಕ ವ್ಯಕ್ತಿ ಆಗಿರುವಂತಹ ಮುಖ್ಯಸ್ಥನನ್ನ ಮತ್ತೊಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿ ನೇಮಕ ಮಾಡಲಾಯಿತು, ಯುವತಿಯ ದೇಹವನ್ನ ಕುಟುಂಬಸ್ಥರಿಗೆ ತಡವಾಗಿ ನೀಡಿದ್ದಾದರೂ ಯಾಕೆ, ತಡರಾತ್ರಿ ತನಕ ಇದರ ಬಗ್ಗೆ ಕೊಲೆ ಎಂದು ಎಫ್ಐಆರ್ ಏನಕ್ಕೆ ಮಾಡಿಲ್ಲ ಎಂದು ಬಂಗಾಳ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತನ್ನ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದೆ. ಅಲ್ಲದೆ ಕೋಲ್ಕತ್ತಾ ಪೊಲೀಸರು ಯಾಕೆ ಅಪರಾಧ ನಡೆದ ಜಾಗಕ್ಕೆ ರಕ್ಷಣೆ ನೀಡಿಲ್ಲ ಎಂದು ಮಮತಾ ಸರ್ಕಾರಕ್ಕೆ ಪ್ರಶ್ನೆ ಹಾಕಿದೆ. ಪ್ರತಿಭಟನೆ ಕೈಗೊಳ್ಳುತ್ತಿರುವ ಮೆಡಿಕಲ್ ವಿದ್ಯಾರ್ಥಿಗಳಿಗೆ, ವೈದ್ಯರುಗಳಿಗೆ ನಾವು ನಿಮ್ಮ ರಕ್ಷಣೆ ನೀಡ್ತೀವಿ, ದಯವಿಟ್ಟು ವಾಪಸ್ ಹೋಗಿ ಎಂದು ಸುಪ್ರೀಂ ಕೋರ್ಟ್ ಮನವಿ ಮಾಡಿದೆ. ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಪ್ರಮುಖವಾಗಿ ವ್ಯವಸ್ಥೆ ಮಾಡಬೇಕೆಂದು ನ್ಯಾಯಾಲಯ ತಿಳಿಸಿದೆ. ಇನ್ನು ಪಶ್ಚಿಮ ಬಂಗಾಳದ ಗವರ್ನರ್ ಸಿವಿ ಆನಂದ್ ಬೋಸ್ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ದಾರೆ ಮತ್ತು ಅಲ್ಲಿನ ಕಾನೂನು ಸುವ್ಯವಸ್ಥೆಯ ಬಗ್ಗೆ, ಪ್ರತಿಭಟನೆಯ ಬಗ್ಗೆ, ಸರ್ಕಾರ ತೆಗೆದುಕೊಳ್ಳುತ್ತಿರುವ ಕ್ರಮಗಳು ಮತ್ತು ಮಹಿಳಾ ಸುರಕ್ಷತೆಯ ಬಗ್ಗೆ ರಾಷ್ಟ್ರಪತಿ ಮುರ್ಮುರವರಿಗೆ ವರದಿ ಸಲ್ಲಿಸಿದ್ದಾರೆ. ಸದ್ಯದ ಮಟ್ಟಿಗೆ ಪಶ್ಚಿಮ ಬಂಗಾಳದಲ್ಲಿ ಉತ್ತಮ ಬಾಂಧವ್ಯವಂತೂ ಇಲ್ಲ. ಅವಕಾಶ ಸಿಕ್ಕಾಗ ಅಲ್ಲಿನ ಸರ್ಕಾರ ರಾಜ್ಯಪಾಲರನ್ನ ಇಕ್ಕಟ್ಟಿಗೆ ಸಿಲುಕಿಸುವುದು ಮಾಡುತ್ತಲೇ ಬರುತ್ತಿದೆ. ಅಲ್ಲದೆ ರಾಜ್ಯಪಾಲರು ಸರ್ಕಾರದೊಂದಿಗೆ ಉತ್ತಮ ಬಾಂಧವ್ಯವನ್ನು ಕೂಡ ಇಟ್ಟುಕೊಂಡಿಲ್ಲ. ಏನೇ ಆಗಲಿ, ಇಲ್ಲಿನ ವೈದ್ಯೆಯ ಹತ್ಯೆಯನ್ನ ಸರ್ಕಾರ ಮಮತಾ ಬ್ಯಾನರ್ಜಿ ಹೇಗೆ ನಿಭಾಯಿಸುತ್ತಾರೆ, ಆ ಸಮಸ್ಯೆಯ ಬಗ್ಗೆ ಹೇಗೆ ಬಗೆಹರಿಸುತ್ತಾರೆ ಎಂಬುದು ಪ್ರಶ್ನೆಯಾಗಿ ಬಿಟ್ಟಿದೆ. ಮತ್ತೆ ಭೇಟಿಯಾಗೋಣ.